ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸು ಕುಕಿಂಗ್ ವ್ಲಾಗ್. ಸೊ ಗಾಯ್ಸ್, ನಾನು ಇವತ್ತು ಈಫಾ ಚಿಕನ್ನ ಮಾಡ್ತಾಯಿದ್ದೀನಿ ಗಾಯ್ಸ್. ಐಮ್ ಸೋ ಎಕ್ಸೈಟೆಡ್. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಬಿಗ್ ಬೌಲ್ಗೆ 3 ಸ್ಪೂನಷ್ಟು ಕರ್ಡ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ. ಆದಮೇಲೆ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ರೇ ಮಸಾಲೆ ಚಿಕನ್ಗೆ ಹತ್ತೋದು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ಗೂ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ನಾವು ಫ್ರಿಜ್ಜಲ್ಲಿ 20 to 30 ಮಿನಿಟ್ಸ್ ಇಟ್ಟರೆ ಸಾಕು. ನೆಕ್ಸ್ಟು ನಾನು ಒಂದು ಜಾರಿಗೆ 3 ಚೀಸ್ ಲೇಸ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 2 ಬೇಯಿಸಿರೋ ಮೊಟ್ಟೆ ಮತ್ತು ಒಂದು 3-4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ದೆನ್ ಇದನ್ನು ರುಬ್ಕೊಂಡಾದ್ಮೇಲೆ ನಮ್ಮ ಕರ್ಕಿನೂ ಬಂದುಬಿಟ್ಲು, ನಾನು ಅಡುಗೆ ಮಾಡ್ತೀನಿ ನನ್ನನ್ನು ಕರ್ಕೊಳ್ಳಿ ಅಂತ. ಸೊ ನೀನು ಕುತ್ಕೊ, ನಾನು ಆಮೇಲೆ ಕೊಡ್ತೀನಿ ಅಂತ. ಸೊ ನಾನು ನೆಕ್ಸ್ಟ್ ಒಂದು ಪ್ಯಾನಿಗೆ ಬಟರ್ನ ಹಾಕ್ತಾಯಿದ್ದೀನಿ. ಬಟರ್ ಜೊತೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಕರೆದ್ಮೇಲೆ, ಬಟರ್ ಕರಗಿದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಕಲಸಿಟ್ಕೊಂಡಿರೋ ಚಿಕನ್ನ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಇದು ಬಂದು ನೀಟಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆಗೋವರೆಗೂ ಕಾಯನ್ವಾ. ಗಾಯ್ಸ್, ಇವಾಗ ಇದು ಬಂದು ಫ್ರೈ ಆಗಿದೆ ನೀಟಾಗಿ. ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ರುಬ್ಬಿಟ್ಕೊಂಡಿದ್ದ ಎಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ನಮ್ಮ ಈಫಾ ಚಿಕನ್ ರೆಡಿ. ಸೊ ಇದನ್ನು ಟೇಸ್ಟ್ ಮಾಡೋಕ್ಕೆ ನಾನು ಎಕ್ಸೈಟಾಗಿದ್ದೀನಿ, ನೀವು ಎಕ್ಸೈಟಾಗಿದ್ದೀರಾ? ಸೊ ಮನೇಲಿ ಟ್ರೈ ಮಾಡೋದು ಮರಿಬೇಡಿ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಕ್ಕೆ ವಾವ್ ಅನಿಸ್ತಾ ಇದೆ ಗಾಯ್ಸ್. ಫಸ್ಟು ಹೋಗ್ತೀನಿ ಅಣ್ಣ. ಸೊ ಗಾಯ್ಸ್, ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಗಾಯ್ಸ್, ಸೂಪರ್ ಗಾಯ್ಸ್, ಟ್ರೈ ಮಾಡೋದು ಮರಿಬೇಡಿ. ಬಾಯ್.